ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು 3 ವರ್ಷಗಳ ಕನಸು. ಶತಮಾನಗಳ ಕಾಲ ಭಾರತದ ಮುಖ್ಯ ಭೂಮಿಯಿಂದ ರಾಮೇಶ್ವರಂ ದ್ವೀಪದ ನಡುವಿನ ಸಂಪರ್ಕ ಸಾಧನವಾಗಿದ್ದ ಪಂಬನ್ ಬ್ರಿಡ್ಜ್ 2022ರಲ್ಲಿ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಘೋಷಿಸಲ್ಪಡ್ತು. ಆ ಬಳಿಕ ಅಲ್ಲಿ ಸೇತುವೆ ನಿರ್ಮಾಣದ ಕಾರ್ಯ ಶುರುವಾಯಿತು. ಅದು ಕೂಡ ಈಗ ಮುಕ್ತಾಯಗೊಂಡಿದೆ. ಇದೇ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಆ ಸೇತುವೆಯನ್ನ ಉದ್ಘಾಟನೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಸಮುದ್ರ ಸೇತುವಿನ ವಿಶೇಷ ಏನು? 108 ವರ್ಷಗಳ ಕಾಲ ಇದು ಜನರ ಜೀವನಾಡಿಯಾಗಿದ್ದು ಹೇಗೆ? ಈ ಹೆಸರು ಕೇಳ್ತಿದ್ದ ಹಾಗೆ ನಮಗೆ ನೆನಪಾಗುವ ಆ ಬಹುದೊಡ್ಡ ಅನಾಹುತ ಯಾವುದು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಇದೇ ಏಪ್ರಿಲ್ 6ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ರಾಮೇಶ್ವರಂನಲ್ಲಿ ನಿರ್ಮಾಣಗೊಂಡಿರುವ ಹೊಸ ಪಂಬನ್ ಬ್ರಿಡ್ಜ್ ಅನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸಕಲ ಸಿದ್ಧತೆಗಳು ನಡೆದಿವೆ. ರಾಮೇಶ್ವರಂ ನವವಧುವಿನಂತೆ ಸಿಂಗಾರಗೊಂಡಿದೆ. 1988ರವರೆಗೆ ಈ ದ್ವೀಪವನ್ನ ಭಾರತದ ಜೊತೆಗೆ ಬೆಸೆಯೋದಕ್ಕಿದ್ದಂತಹ ಏಕೈಕ ಮಾರ್ಗ ಅಂದ್ರೆ ಅದು ಈ ಪಂಬನ್ ಬ್ರಿಡ್ಜ್. ಇಂಥ ಬ್ರಿಡ್ಜ್ಗೆ ಸಮಾನಾಂತರವಾಗಿ ಮತ್ತೊಂದು ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದ್ದು ಆ ಬ್ರಿಡ್ಜ್ ರಾಮನವಮಿ ಎಂದು ಲೋಕಾರ್ಪಣೆಗೊಳ್ತಾ ಇದೆ. ಸ್ನೇಹಿತರೆ, ರಾಮೇಶ್ವರಂ ದ್ವಾದಶ ಜ್ಯೋತಿರ್ಲಿಂಗಗಳ ಪೈಕಿ ಒಂದು ಅನ್ನಿಸ್ಕೊಳ್ಳುತ್ತೆ. ಭಾರತದ ಸಾಕಷ್ಟು ಕಡೆಗಳಿಂದ ಇಲ್ಲಿಗೆ ಭಕ್ತರು ಬರ್ತಾರೆ. ರಾಮೇಶ್ವರನ ದರ್ಶನವನ್ನು ಪಡೆಯೋದರ ಜೊತೆಗೆ ರಾಮ ಸೇತುವಿನ ಪ್ರಾರಂಭ ಸ್ಥಳ ಅಂತ ನಂಬಲಾಗಿರುವ ಧನುಷ್ಕೋಟಿಗೆ ಕೂಡ ಹೋಗ್ತಾರೆ. ಇಂಥ ಧಾರ್ಮಿಕ ಪ್ರವಾಸಿ ಸ್ಥಳಕ್ಕೆ 2022ರವರೆಗೆ ರೈಲುಗಳು ಬರ್ತಾ ಇದ್ವು. ಆದ್ರೆ 2022ರ ನಂತರ ಹಳೆ ಪಂಬನ್ ಬ್ರಿಡ್ಜ್ ರೈಲು ಓಡಾಟಕ್ಕೆ ಸುರಕ್ಷಿತ ಅಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ರೈಲು ಸಂಚಾರವನ್ನ ನಿಲ್ಲಿಸಿ ರೈಲು ವಿಕಾಸ ಅಭಿವೃದ್ಧಿ ನಿಗಮದಿಂದ ಹೊಸ ಬ್ರಿಡ್ಜ್ ನ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನ ಮಾಡಲಾಯಿತು. 279 ಕೋಟಿ ರೂಪಾಯಿಗಳಷ್ಟು ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಬ್ರಿಡ್ಜ್ ಈಗ ಜನರ ಅನುಕೂಲಕ್ಕೆ ಸಿದ್ಧಗೊಂಡಿದೆ. ಇಂಥ ಬ್ರಿಡ್ಜ್ ಅನ್ನ ಪ್ರಧಾನಿ ಮೋದಿ ಭಾನುವಾರ ಲೋಕಾರ್ಪಣೆ ಮಾಡಲಿದ್ದು ಆ ನಂತರದಲ್ಲಿ ರಾಮೇಶ್ವರಂವರೆಗೆ ರೈಲುಗಳು ಬಂದು ಹೋಗುತ್ತವೆ. ಸದ್ಯಕ್ಕೆ ಭಾರತದ ಮುಖ್ಯ ಭೂಮಿಯ ಕಡೆಯ ಸ್ಟೇಷನ್ ಅಂತ ಅನ್ನಿಸ್ಕೊಳ್ತಾ ಇರೋ ಮಂಡಪಂ ನಿಲ್ದಾಣದವರೆಗೆ ಮಾತ್ರ ರೈಲುಗಳು ಬರ್ತಾ ಇವೆ. ಆದರೆ ಇನ್ನು ಮುಂದೆ ರೈಲುಗಳು ರಾಮೇಶ್ವರಂವರೆಗೆ ಸಂಚರಿಸುತ್ತವೆ. ಹೀಗಾಗಿ ಇದು ಇಡೀ ಭಾರತದ ಗಮನವನ್ನು ಸೆಳೀತಾ ಇದೆ. ಗೆಳೆಯರೆ, ಹಾಗೆ ನೋಡಿದ್ರೆ ಈ ಪಂಬನ್ ಬ್ರಿಡ್ಜ್ ಇದೆಯಲ್ಲ, ಇದಕ್ಕೆ ದೊಡ್ಡ ಇತಿಹಾಸನೇ ಇದೆ. 1914ರಂದು ಭಾರತದ ಮುಖ್ಯ ಭೂಮಿಯಿಂದ ರಾಮೇಶ್ವರಂ ದ್ವೀಪಕ್ಕೆ ಮೊಟ್ಟ ಮೊದಲ ರೈಲು ಸಂಚಾರ ಆರಂಭ ಆಯಿತು. ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆದ ಸಮುದ್ರ ಸೇತುವೆ ದಶಕಗಳ ಕಾಲ ಭಾರತದ ಅತಿದೊಡ್ಡ ಸಮುದ್ರ ಸೇತುವೆ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಗಿತ್ತು. ಈ ಸೇತುವೆಯನ್ನ ಬ್ರಿಟಿಷರು ಪಂಬನ್ ಬ್ರಿಡ್ಜ್ ಅಂತ ಕರೆದ್ರು. ಈ ಬ್ರಿಡ್ಜ್ ನ ಮೂಲಕ ಸಾಗ್ತಿದ್ದ ರೈಲುಗಳು ಶ್ರೀಲಂಕಾ ಫೆರಿಗೆ ಕನೆಕ್ಟ್ ಮಾಡೋ ಕೆಲಸವನ್ನ ಮಾಡ್ತಾ ಇದ್ವು. ಚೆನ್ನೈನಿಂದ ಬರ್ತಾ ಇದ್ದ ರೈಲುಗಳು ಮಂಡಪಮ್ಮನ್ನ ದಾಟಿ ಪಂಬನ್ ಬ್ರಿಡ್ಜ್ ಮೂಲಕ ರಾಮೇಶ್ವರಂಗೆ ಬರ್ತಾ ಇದ್ವು. ಆ ಬಳಿಕ ಅಲ್ಲಿಂದ ಧನುಷ್ಕೋಟಿಯವರೆಗೆ ರೈಲು ಸಂಚರಿಸ್ತಾ ಇತ್ತು. ಧನುಷ್ಕೋಟಿಯಲ್ಲಿ ರೈಲಿಂದ ಇಳಿತಿದ್ದ ಪ್ರಯಾಣಿಕರು ಅಲ್ಲಿ ಹಡಗನ್ನ ಹಿಡಿದು ಶ್ರೀಲಂಕಾನ ತಲುಪ್ತಾ ಇದ್ರು. ಹೀಗಾಗಿ ಈ ರೈಲನ್ನ ಚೆನ್ನೈ ಸಿಲೋನ್ ಟ್ರೈನ್ ಅಂತ ಕೂಡ ಕರೀತಾ ಇದ್ರು. ಇಂಥ ಮಹತ್ವದ ಪ್ರಾಜೆಕ್ಟ್ಗೆ ಮಾರ್ಗವನ್ನ ಒದಗಿಸಿಕೊಟ್ಟಿರುವ ಈ ಬ್ರಿಡ್ಜ್ 2010ರಲ್ಲಿ ಬಾಂದ್ರಾ ಮತ್ತು ವರ್ಲಿ ನಡುವಿನ ಸೇತುವೆ ಉದ್ಘಾಟನೆಯಾಗುವವರೆಗೆ ಭಾರತದ ಅತಿದೊಡ್ಡ ಸಮುದ್ರ ಸೇತು ಅಂತಲೇ ಕರೆಸ್ಕೊಳ್ತಾ ಇತ್ತು. ಇನ್ನು 100 ವರ್ಷಗಳ ಹಿಂದೆ ಸುಮಾರು 2065 ಮೀಟರ್ಗಳಷ್ಟು ಉದ್ದದ ಒಂದು ಬ್ರಿಡ್ಜ್ ಅನ್ನ ಸಮುದ್ರದ ಮೇಲೆ ಕಟ್ಟೋದು ಹಾಗೂ ಚಂಡಮಾರುತಗಳು, ಸಮುದ್ರದ ಉಬ್ಬರ ಇಳಿತಗಳು, ಭೂಕಂಪನಗಳು ಇವೆಲ್ಲವನ್ನ ಸಹಿಸಿಕೊಂಡು ಅದು 100 ವರ್ಷಗಳ ಕಾಲ ಉಳಿಯೋದು, ಇದೆಲ್ಲ ನಿಜಕ್ಕೂ ಒಂಥರ ಹೆಮ್ಮೆಯ ವಿಷಯನೇ. ಇಂಥ ಬ್ರಿಡ್ಜ್ 2013ರ ನಂತರ ಸಾಕಷ್ಟು ಸಮಸ್ಯೆಗಳಿಗೆ ತುತ್ತಾಯಿತು. ರೈಲ್ವೆ ಇಲಾಖೆ ಅದನ್ನು ಸಾಕಷ್ಟು ಬಾರಿ ರಿಪೇರಿ ಮಾಡಿಸ್ತು. ಆದರೆ ಹಡಗುಗಳು ಡಿಕ್ಕಿ ಹೊಡೆಯೋದು ಸೇರಿದ ಹಾಗೆ ಸಾಕಷ್ಟು ತಾಂತ್ರಿಕ ಸಮಸ್ಯೆಗಳಲ್ಲಿ ಕಾಣಿಸ್ಕೊಳ್ತಾ ಹೋದ್ವು. ಹೀಗಾಗಿ 2022ರಲ್ಲಿ ಆ ಬ್ರಿಡ್ಜ್ ಮೇಲೆ ರೈಲಿನ ಓಡಾಟವನ್ನ ಸಂಪೂರ್ಣವಾಗಿ ನಿಲ್ಲಿಸಲಾಯಿತು. ಈ ಸಂದರ್ಭದಲ್ಲೇ ಅಲ್ಲಿ ಹೊಸ ಬ್ರಿಡ್ಜ್ ಒಂದನ್ನ ನಿರ್ಮಿಸುವ ಕೆಲಸ ಕೂಡ ಶುರುವಾಯಿತು. 2023ರ ನಂತರ ಅಲ್ಲಿ ಹೊಸ ಪಂಬನ್ ಬ್ರಿಡ್ಜ್ ನಿರ್ಮಾಣ ಕಾರ್ಯ ಆರಂಭ ಆಯಿತು. ಇನ್ನು ಈಗ ನಿರ್ಮಾಣವಾಗಿರುವ ಹೊಸ ಬ್ರಿಡ್ಜ್ 2.07 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಹಳೆ ಬ್ರಿಡ್ಜ್ಗಿಂತಲೂ 5 ಮೀಟರ್ ಹೆಚ್ಚಿಗೆ ಉದ್ದವನ್ನ ಇದು ಹೊಂದಿದೆ. ಹೊಸ ಬ್ರಿಡ್ಜ್ ಹಳೆಯ ಬ್ರಿಡ್ಜ್ಗೆ ಪ್ಯಾರಲಲ್ ಆಗಿ ನಿರ್ಮಾಣಗೊಂಡಿದೆ. ಈ ಹೊಸ ಬ್ರಿಡ್ಜ್ ಅಲ್ಲಿ 2 ಟ್ರ್ಯಾಕ್ಗಳಿದ್ದು ಹಳೆ ಬ್ರಿಡ್ಜ್ ಅಲ್ಲಿ ಒಂದೇ ಟ್ರ್ಯಾಕ್ ಇತ್ತು. ಸೊ ಹೊಸ ಪಂಬನ್ ಬ್ರಿಡ್ಜ್ ರಾಮೇಶ್ವರಂಗೆ ದ್ವಿಮುಖ ಸಂಚಾರ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತಾ ಇದೆ. ಈ ಸಿ ಬ್ರಿಡ್ಜ್ ಅಲ್ಲಿ ಪ್ರಮುಖ ಆಕರ್ಷಣೆ ಅಂದ್ರೆ ಅದರಲ್ಲಿನ ವರ್ಟಿಕಲ್ ಲಿಫ್ಟ್ ಸೆಕ್ಷನ್. ಹೌದು,
2.07 ಕಿಲೋಮೀಟರ್ ಉದ್ದದ ಬ್ರಿಡ್ಜ್ ಅಲ್ಲಿ ನೋಡುಗರಿಗೆ ಅಚ್ಚರಿಯಾಗಿ ಕಾಣುವುದು 72 ಮೀಟರ್ ಉದ್ದದ ವರ್ಟಿಕಲ್ ಲಿಫ್ಟಿಂಗ್ ಸೆಕ್ಷನ್. ಇದು ಸಮುದ್ರದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಡಗುಗಳು ಓಡಾಡೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ಸುಮಾರು 65 ಮೀಟರ್ಗಳಷ್ಟು ಅಗಲವಾದ ಹಡಗುಗಳು ಕೂಡ ಸಂಚರಿಸೋದಕ್ಕೆ ಸಾಧ್ಯ ಆಗ್ತಾ ಇದ್ದು, ಇದು ನಿಜಕ್ಕೂ ಮಾನವ ನಿರ್ಮಿತ ಅದ್ಭುತ ಅಂತ ಕರೆಸಿಕೊಳ್ತಾ ಇದೆ. ಇನ್ನು ಈ ಬ್ರಿಡ್ಜ್ ನ ಉದ್ಘಾಟನೆಗೆ ಪ್ರಧಾನಿ ಮೋದಿ ಬರ್ತಿದ್ದಾರೆ ಅಂದ ಮೇಲೆ ಅಲ್ಲೊಂದು ವಿವಾದ ಸೃಷ್ಟಿ ಆಗ್ಲೇಬೇಕಲ್ವಾ? ಅದಾಗದೆ ಇದ್ರೆ ಹೇಗೆ? ಈಗ ರಾಮೇಶ್ವರಂ ಅಲ್ಲಿ ಕೂಡ ಅಂಥದ್ದೊಂದು ವಿವಾದ ಎದ್ದಿದೆ. ಅಲ್ಲಿನ ಮಸೀದಿಯೊಂದರ ಮಿನಾರ್ನ ಮೇಲೆ ಅಲ್ಲಾಹು ಅಕ್ಬರ್ ಅನ್ನೋ ಬೋರ್ಡ್ ಅನ್ನ ಅಳವಡಿಸಲಾಗಿದೆ. ಆ ಬೋರ್ಡ್ ಅನ್ನ ಈಗ ಪ್ಲಾಸ್ಟಿಕ್ ಕವರ್ ನಿಂದ ಮುಚ್ಚಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ಮಿನಾರ್ಗೆ ಪ್ಲಾಸ್ಟಿಕ್ ಕವರ್ ಅನ್ನ ಸುತ್ತೋದಕ್ಕೆ ಕಾರಣ ಇಲ್ಲಿಗೆ ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ ಅನ್ನೋದು, ಮೋದಿಯ ಕಾರಣಕ್ಕಾಗಿನೇ ಅಲ್ಲಾಹು ಅಕ್ಬರ್ ಅನ್ನೋದನ್ನ ಮುಚ್ಚಿದ್ದಾರೆ ಅನ್ನೋದು ಈಗ ವಿವಾದದ ವಸ್ತು. ಆದ್ರೆ ಮಸೀದಿಯ ಮುಖ್ಯಸ್ಥರು ಅಲ್ಲೊಂದು ಸಿವಿಲ್ ವರ್ಕ್ ನಡೀತಾ ಇರೋದ್ರಿಂದ ಅದನ್ನ ಮುಚ್ಚಿದಿವೆ ಹೊರತು ಪ್ರಧಾನಿ ಬರ್ತಿರೋ ಕಾರಣದಿಂದ ಅಲ್ಲ ಅಂತ ಹೇಳಿದ್ದಾರೆ. ಆದ್ರೆ SDPI ಮಾತ್ರ ಇದು ಮೋದಿ ಬರ್ತಿರೋ ಕಾರಣಕ್ಕೇನೆ ಮುಚ್ಚಿರೋದು ಅನ್ನೋ ಕಿರಿಕನ್ನ ತೆಗೆದಿದೆ. ಇನ್ನು ಪೊಲೀಸರು ಇಲ್ಲಿ ಬೇರೆಯದ್ದೇ ಕತೆ ಹೇಳ್ತಾ ಇದ್ದಾರೆ. ಅಷ್ಟೊಂದು ಎತ್ತರದಲ್ಲಿ ಇಂಥದ್ದೊಂದು ಬೋರ್ಡ್ ಹಾಕಬೇಕು ಅಂದ್ರೆ ಜಿಲ್ಲಾಧಿಕಾರಿಯಿಂದ, ಜಿಲ್ಲಾ ಪೊಲೀಸ್ ಅಧಿಕಾರಿಯಿಂದ ಪರ್ಮಿಷನ್ ಅನ್ನ ತಗೋಬೇಕು. ಆದ್ರೆ ಈ ಬೋರ್ಡ್ಗೆ ಪರ್ಮಿಷನ್ ಇತ್ತೋ ಇಲ್ವೋ ಗೊತ್ತಿಲ್ಲ. ಹೀಗಾಗಿ ಅವರು ಬೋರ್ಡ್ ಅನ್ನ ಮುಚ್ಚಿರಬಹುದು. ಈ ಬಗ್ಗೆ ವಿಚಾರಣೆ ನಡೀತಿದೆ. ಆದಷ್ಟು ಬೇಗ ಈ ವಿವಾದಕ್ಕೆ ತೆರೆ ಕೂಡ ಬೀಳುತ್ತೆ. ಪ್ರಧಾನಿಗಳು ಬರ್ತಾ ಇರೋದಕ್ಕೂ ಆ ಬೋರ್ಡ್ ಅನ್ನ ಮುಚ್ಚಿರೋದಕ್ಕೂ ಯಾವ ಸಂಬಂಧವೂ ಇಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಇನ್ನು ಪ್ರಧಾನಿ ಬರ್ತಿರೋ ಕಾರಣಕ್ಕೇನೆ ಆ ಬೋರ್ಡ್ಗೆ ಪ್ಲಾಸ್ಟಿಕ್ ಪೇಪರ್ ಸುತ್ತಿದ್ರು ಅನ್ನೋ ಮಾತಿದೆಯಲ್ಲ, ಅದು ನಿಜಕ್ಕೂ ಅತಿಶಯೋಕ್ತಿಯ ಕಾಣುತ್ತೆ. ಯಾಕೆಂದ್ರೆ ತಮಿಳುನಾಡಲ್ಲಿರೋದು DMK ಸರ್ಕಾರ. ಇನ್ನು ರಾಮೇಶ್ವರಂನ ಸಂಸದ K ನವಾಜ್ ಖನಿ, ಈತ IUML ಅಂದ್ರೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ನ ಸದಸ್ಯ. ಹೀಗಿರುವಾಗ ಅಲ್ಲಿ ಬಲವಂತವಾಗಿ ಮಸೀದಿ ಮೇಲಿನ ಬೋರ್ಡ್ ಅನ್ನ ಪ್ರಧಾನಿ ಬರ್ತಿದ್ದಾರೆ ಅನ್ನೋ ಕಾರಣಕ್ಕೆ ಮುಚ್ಚಿಸೋದಿಕ್ಕಾಗತ್ತಾ? ಅದನ್ನ ತಮಿಳುನಾಡಿನ ಪೊಲೀಸರು ಮಾಡ್ತಾರ? ಒಂದು ವೇಳೆ ಯಾವುದಾದ್ರೂ ಒಂದು ಬೋರ್ಡ್ ಇರೋದ್ರಿಂದ ಪ್ರಧಾನಿ ಮೋದಿಗೆ ಮುಜುಗರನೋ ಅವಮಾನನೋ ಆಗುತ್ತೆ ಅನ್ನೋದಾದ್ರೆ ಅಲ್ಲಿನ ಪಕ್ಷಗಳೇ ಆ ಬೋರ್ಡ್ಗಳು ಕಾಣಿಸುವ ಹಾಗೆ ಮಾಡುತ್ತವೆ ಮತ್ತು ಅದಕ್ಕೆ ಸುತ್ತಿರೋ ಪ್ಲಾಸ್ಟಿಕ್ ಅನ್ನ ತೆಗೆಸಿಬಿಡುತ್ತವೆ. ಪರಿಸ್ಥಿತಿ ಹೀಗಿರುವಾಗ SDPI ಮಾತ್ರ ಅಲ್ಲೊಂದು ವಿವಾದವನ್ನ ಹುಟ್ಟುಹಾಕೋ ಪ್ರಯತ್ನವನ್ನು ಮಾಡ್ತಾ ಇದೆ. ನಮ್ಮ ದೇಶದಲ್ಲಿ ವಿವಾದ ಪತಿಗಳಿಗೇನು ಕಡಿಮೆ ಇಲ್ಲ, ಅವರಿಂಥವನ್ನ ಹುಟ್ಟು ಹಾಕ್ತಲೇ ಇರ್ತಾರೆ. ಇನ್ನು ಗೆಳೆಯರೆ, ಈ ಪಂಬನ್ ಬ್ರಿಡ್ಜ್ ಅಂದ ಕೂಡಲೇ ನಮಗೆ 1964ರಲ್ಲಿ ನಡೆದ ಘೋರ ದುರಂತವೊಂದು ಕಣ್ಣು ಮುಂದೆ ಬರುತ್ತೆ. ಅಂದಹಾಗೆ ಈ ದುರಂತಕ್ಕೆ ಸಾಕ್ಷಿಯಾಗಿರುವುದು ಅಳಿದುಳಿದಿರುವ ರೈಲ್ವೆ ಸ್ಟೇಷನ್, ಪಾಳು ಬಿದ್ದಿರುವ ಕಟ್ಟಡಗಳು, ಅರ್ಧ ಬಿದ್ದು ಹೋಗಿರೋ ಚರ್ಚ್ ಕಟ್ಟಡ, ಇವೆಲ್ಲ ಕೂಡ ಇವತ್ತು ಇದನ್ನ ಘೋಸ್ಟ್ ಸಿಟಿ ತರ ಕಾಣೋ ಹಾಗೆ ಮಾಡ್ತಾ ಇವೆ. ಈ ಊರಿನ ಹೆಸರು ಧನುಷ್ಕೋಟಿ. ಶ್ರೀರಾಮ ಲಂಕೆಗೆ ಸೇತುವೆಯನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ದು ಇದೇ ಜಾಗದಿಂದ. ಇಂಥ ಧನುಷ್ಕೋಟಿ 1964ರಲ್ಲಿ ಭಾರಿ ದುರಂತವೊಂದಕ್ಕೆ ಸಾಕ್ಷಿಯಾಯಿತು. ಈ ಧನುಷ್ಕೋಟಿಲಿ 1948 ಹಾಗೂ 49ರಲ್ಲಿ ಭೀಕರ ಚಂಡಮಾರುತ ಕಾಡ್ತು. ಅವತ್ತೇನು ಅಲ್ಲಿದ್ದು ಜನ ಪ್ರಕೃತಿಯ ಆ ವಿಕೋಪದಿಂದ ಪಾರಾದ್ರು. ಆದ್ರೆ ಆ ಘಟನೆ ನಡೆದ 15 ವರ್ಷಗಳ ನಂತರ ಅಂದ್ರೆ 1964ರ ಡಿಸೆಂಬರ್ 22ರಂದು ನಡೆದ ದುರಂತದಲ್ಲಿ ಬರೋಬ್ಬರಿ 1800 ಮಂದಿ ಪ್ರಾಣ ಕಳ್ಕೊಂಡ್ರು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಧನುಷ್ಕೋಟಿಯಲ್ಲಿ ಇಂಥದ್ದೊಂದು ದುರಂತ ನಡೆದಿದೆ ಅನ್ನೋದು ಅವತ್ತಿನ ಸರ್ಕಾರದ ಗಮನಕ್ಕೆ ಬರೋದಕ್ಕೆ ಕೂಡ ಸಾಕಷ್ಟು ದಿನಗಳೇ ಬೇಕಾದವು. ಅವತ್ತು ಬಂದಪ್ಪಳಿಸಿದ ಚಂಡಮಾರುತ ಇಡೀ ತಮಿಳುನಾಡನ್ನು ತೊಯಿಸಿಬಿಟ್ಟಿತ್ತು. ಅಂಡಮಾನ್ ಕರಾವಳಿಯಿಂದ ಬಂದ ಚಂಡಮಾರುತ ಶ್ರೀಲಂಕಾದ ಉತ್ತರ ಭಾಗದ ಮೂಲಕ ಭಾರತವನ್ನು ಪ್ರವೇಶ ಮಾಡಿತು. ಅಲ್ಲಿ ಸರಿಸುಮಾರು 210 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಗಾಳಿ ಬೀಸ್ತಾ ಇತ್ತು. ಆಕಾಶಕ್ಕೆ ತೂತು ಬಿದ್ದಿದೆಯೇನೋ ಅನ್ನೋ ಹಾಗೆ ಭಯಾನಕ ಮಳೆ. ಆ ಮಳೆಯ ಭೀಕರತೆಯನ್ನ ಹೆಚ್ಚು ಮಾಡೋದಕ್ಕೆ ಭಾರಿ ಪ್ರಮಾಣದ ಗಾಳಿ, ಇವೆಲ್ಲ ಸೇರಿ ಪೂರ್ವ ಕರಾವಳಿ ತೀರದ ಸಾಕಷ್ಟು ಪ್ರದೇಶಗಳನ್ನ ನೀರಲ್ಲಿ ಮುಳುಗಿಸಿಬಿಟ್ಟಿದ್ವು. ಶ್ರೀಲಂಕಾದ ಟ್ರಂಕೋಮಾಲೆ ಹಾಗೂ ಜಾಫ್ನಾಗಳು ತತ್ತರಿಸಿ ಹೋಗಿದ್ವು. ಆ ಬಳಿಕ ಆ ಚಂಡಮಾರುತದ ಕೆಂಗಣ್ಣು ಭಾರತದ ಮೇಲೆ ಬಿತ್ತು. ಹೀಗಾಗಿ ಭಾರತದಲ್ಲಾದ ಭಾರಿ ಮಳೆಗೆ ಸುಮಾರು 1800 ಮಂದಿ ಬಲಿಯಾದರು. ಈ 1800 ಮಂದಿಯಲ್ಲಿ ಅದೊಂದು ಟ್ರೈನ್ನಲ್ಲಿದ್ದ 115ಕ್ಕೂ ಹೆಚ್ಚು ಮಂದಿ ಕೂಡ ಸೇರ್ಪಡೆ ಆದರು. ಗೆಳೆಯರೆ, ಅದು ಟ್ರೈನ್ ನಂಬರ್ 653. ಅವತ್ತು ಡಿಸೆಂಬರ್ 22 ರಾಮೇಶ್ವರಂನಿಂದ ಧನುಷ್ಕೋಟಿಗೆ ಹೊರಟಿದ್ದ ಆ ರೈಲಿನ ಲೋಕೋ ಪೈಲಟ್ಗೆ ಅದೇನೋ ಒಂಥರ ಭಯ, ಆತಂಕ. ಅವತ್ತು ಸಮುದ್ರ ವಿಚಿತ್ರವಾಗಿ ವರ್ತಿಸ್ತಾ ಇತ್ತು. ಭಾರಿ ಮಳೆ ಶುರುವಾಗಿತ್ತು. ರೈಲನ್ನೇ ತಳ್ಳಿ ಬಿಡುತ್ತೇನೋ ಅನ್ನೋಷ್ಟು ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಹೀಗಾಗಿ ರಾಮೇಶ್ವರಂ ವರೆಗೆ ಬರೋದಕ್ಕೆ
ಹೋಗೋದಕ್ಕೆ ಅಲ್ಲಿ ಲೋಕೋ ಪೈಲಟ್ ಹೆದರ್ದ. ಹಾಗೂ ಹೀಗೂ ಪಂಬನ್ ಬ್ರಿಡ್ಜ್ ಅನ್ನ ದಾಟಿದ ರೈಲು ಧನುಷ್ಕೋಟಿವರೆಗೆ ಹೋಗಬೇಕಿತ್ತು. ಗೆಳೆಯರೆ, ರಾಮೇಶ್ವರಂ ನಿಲ್ದಾಣದಿಂದ ಧನುಷ್ಕೋಟಿಗೆ ರಸ್ತೆ ಮುಖಾಂತರ ಹೋದ್ರೆ 18.9 ಕಿಲೋಮೀಟರ್ ಆಗುತ್ತೆ. ಆದ್ರೆ ರೈಲಿಗೆ ಅದು ಒಂದು ಅರ್ಧ ಗಂಟೆಯ ಹಾದಿ. ಹೀಗಾಗಿ ಆ ಭಾರಿ ಮಳೆಯಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಲೋಕೋ ಪೈಲಟ್ ಹೆದರ್ತಾ ಇದ್ನಂತೆ. ನನಗೆ ಎಸ್ಕಾರ್ಟ್ ಇದ್ರೆ ಮಾತ್ರ ನಾನು ರೈಲನ್ನ ಚಲಿಸ್ತೀನಿ ಅಂತ ಹೇಳಿದ್ನಂತೆ. ಹೀಗಾಗಿ ಅಲ್ಲೊಂದು ಎಸ್ಕಾರ್ಟ್ ನ ವ್ಯವಸ್ಥೆ ಕೂಡ ಮಾಡಲಾಯಿತು. ರೈಲು ನಿಧಾನವಾಗಿ ಮುಂದಕ್ಕೆ ಹೋಗ್ತಾ ಇತ್ತು. ಒಂದಷ್ಟು ಹೊತ್ತಿನ ಪ್ರಯಾಣದ ಬಳಿಕ ರೈಲು ಧನುಷ್ಕೋಟಿ ರೈಲ್ವೆ ನಿಲ್ದಾಣಕ್ಕಿಂತ ಸ್ವಲ್ಪ ಹಿಂದೆ ನಿಂತು ಬಿಡ್ತು. ಇನ್ನು ರೈಲಲ್ಲಿಂದ ಮುಂದಕ್ಕೆ ಚಲಿಸೋದಕ್ಕೆ ಸಾಧ್ಯನೇ ಇರಲಿಲ್ಲ. ಹೀಗಾಗಿ ಲೋಕೋ ಪೈಲಟ್ ಕೂಡ ಅಲ್ಲಿ ಕೈ ಚೆಲ್ಲಿಬಿಟ್ರು. ಮತ್ತೊಂದು ಕಡೆ ಧನುಷ್ಕೋಟಿ ರೈಲ್ವೆ ಸ್ಟೇಷನ್ ನಲ್ಲಿದ್ದ ಸ್ಟೇಷನ್ ಮಾಸ್ಟರ್ ಅಷ್ಟೊತ್ತಿಗೆ ಮನೆ ಸೇರಿಕೊಂಡಾಗಿತ್ತು. ಆ ರೈಲು ನಿಲ್ದಾಣದಲ್ಲಿ ಚಂಡಮಾರುತದ ಕಾರಣದಿಂದ ಸಿಗ್ನಲ್ ಸಮಸ್ಯೆ ಕಾಣಿಸ್ಕೊಳ್ತು. ಇದೆಲ್ಲದರ ಕಾರಣದಿಂದ ರೈಲು ಮುಂದಕ್ಕೆ ಹೋಗದೆ ಸಮುದ್ರದ ನಡುವೆ ನಿಂತು ಬಿಡಬೇಕಾಗಿ ಬಂತು. ಇದರ ಜೊತೆಗೆ ಆ ರೈಲಲ್ಲಿ ಮತ್ತೊಂದು ಸಮಸ್ಯೆ ಕೂಡ ಆಯಿತು. ಜೋರು ಗಾಳಿ ಮಳೆಯಿಂದ ರಕ್ಷಿಸಿಕೊಳ್ಳೋದಕ್ಕೆ ರೈಲೊಳಗಿದ್ದ ಪ್ರಯಾಣಿಕರು ರೈಲಿನ ಎಲ್ಲ ಕಿಟಕಿ ಬಾಗಿಲುಗಳನ್ನು ಮುಚ್ಚಿಬಿಟ್ರು. ಹೀಗಾಗಿ ರೈಲಿನ ಒಳಗಿಂದ ಗಾಳಿ ಎರಡೂ ಕಡೆಗೆ ಓಡಾಡೋದಕ್ಕೆ ಅವಕಾಶ ಇಲ್ಲದಂತಾಯ್ತು. ನೋಡಿ, ಜೋರಾಗಿ ಬೀಸ್ತಾ ಇದ್ದ ಗಾಳಿ ರೈಲನ್ನ ಒಂದೇ ಕಡೆಗೆ ತಳ್ಳೋದಕ್ಕೆ ಶುರು ಮಾಡ್ತು. ಜೊತೆಗೆ ಎತ್ತರದ ಅಲೆಗಳು ರೈಲನ್ನ ಸಮುದ್ರದ ಒಳಗೆ ಎಳ್ಕೊಂಡೇ ಬಿಟ್ವು. ಕ್ಷಣಾರ್ಧದಲ್ಲಿ ಆ ರೈಲಲ್ಲಿದ್ದ 115 ಮಂದಿ ಸಮುದ್ರದ ಪಾಲಾದರು. ಅದು ರಾತ್ರಿ ಬೇರೆ. ಹೀಗಾಗಿ ಧನುಷ್ಕೋಟಿಯಲ್ಲಿ ರೈಲು ಸಮುದ್ರದ ಪಾಲಾಗಿದೆ ಅನ್ನೋ ವಿಷಯ ಹೊರ ಜಗತ್ತಿಗೆ ಗೊತ್ತು ಕೂಡ ಆಗಲಿಲ್ಲ. ಇನ್ನು ಆ ರೈಲಲ್ಲಿ ಬರೀ 115 ಮಂದಿ ಮಾತ್ರ ಇರಲಿಲ್ಲ. ಅಲ್ಲಿ ಟಿಕೆಟ್ ತಗೊಂಡು ರೈಲು ಹತ್ತಿದವರ ಸಂಖ್ಯೆ 115 ಇತ್ತು. ಇನ್ನು ಟಿಕೆಟ್ ತಗೊಳ್ಳದೆ ಪ್ರಯಾಣಿಸುವವರ ಸಂಖ್ಯೆ ಕೂಡ ಹೆಚ್ಚಾಗೇ ಇರುತ್ತೆ. ಹೀಗಾಗಿ ಆ ರೈಲಲ್ಲಿ ಅವತ್ತು 200ಕ್ಕೂ ಹೆಚ್ಚು ಮಂದಿ ಇದ್ದಿರಬಹುದು ಅನ್ನೋ ಅನುಮಾನ ಕೂಡ ಶುರುವಾಯಿತು. ಒಟ್ಟಲ್ಲಿ ಆ ಇಡೀ ರೈಲು ಧನುಷ್ಕೋಟಿ ರೈಲು ನಿಲ್ದಾಣದಿಂದ ಕೂಗಳತೆಯ ದೂರದಲ್ಲಿ ಸಮುದ್ರದ ಪಾಲಾಗಿ ಹೋಯಿತು. ಇನ್ನು ಅಲ್ಲೊಂದು ರೈಲು ದುರಂತ ನಡೆದಿದೆ ಅನ್ನೋದು ಗೊತ್ತಾಗೋದಕ್ಕೆ 2-3 ದಿನಗಳು ಬೇಕಾದವು ಅಂತ ಹೇಳ್ತಾರೆ. ಜೋರು ಮಳೆ ಗಾಳಿಯ ಕಾರಣದಿಂದ ಧನುಷ್ಕೋಟಿ ನಾಮಾವಶೇಷವಾಗಿತ್ತು. ಹೀಗಾಗಿ ಅಲ್ಲಿನ ರೈಲಿನ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಕೂಡ ಯಾರೂ ಇರಲಿಲ್ಲ. ಆ ಬಳಿಕ ರೈಲಿನ ಅವಶೇಷಗಳು ಸಮುದ್ರದಲ್ಲಿ ಬಿದ್ದಿರೋದನ್ನ ನೋಡಿ ರೈಲ್ವೆ ಇಲಾಖೆಗೆ ಮಾಹಿತಿಯನ್ನ ಸ್ಥಳೀಯರೇ ಯಾರೋ ಕೊಟ್ರಂತೆ. ಅಲ್ಲಿಗೆ ಆ ರೈಲು ದುರಂತ ಬೆಳಕಿಗೆ ಬಂತು. ಭಾರತದ ರೈಲ್ವೆ ಇತಿಹಾಸದಲ್ಲಿ ಬಹುದೊಡ್ಡ ದುರಂತಗಳ ಪೈಕಿ ಇದು ಕೂಡ ಒಂದು ಅಂತ ಗುರುತಿಸ್ಕೊಳ್ತು. ಗೆಳೆಯರೆ, ಪಂಬನ್ ಬ್ರಿಡ್ಜ್ ಬಗ್ಗೆ ಹೇಳುವಾಗ ಈ ಘಟನೆಯನ್ನ ಹೇಳದೆ ಹೋದ್ರೆ ಅದು ನಿಜಕ್ಕೂ ಅಪೂರ್ಣ ಅನಿಸ್ಕೊಳ್ಳುತ್ತೆ. ಈ ಧನುಷ್ಕೋಟಿ ರೈಲು ನಿಲ್ದಾಣ ಇದೆಯಲ್ಲ, ಇದು ಶ್ರೀಲಂಕಾಗೆ ಸಂಪರ್ಕವನ್ನ ಕಲ್ಪಿಸ್ತಾ ಇದ್ದ ನಿಲ್ದಾಣ. ಹೀಗಾಗಿ ಚೆನ್ನೈನಿಂದ ಶ್ರೀಲಂಕಾಗೆ ಹೋಗುವವರು ಅಥವಾ ಅಲ್ಲಿಂದ ಚೆನ್ನೈಗೆ ಬರುವವರು ಇದೇ ಮಾರ್ಗವನ್ನ ಅನುಸರಿಸ್ತಾ ಇದ್ರು. ಆದ್ರೆ 1964ರ ದುರಂತ ಈ ಎಲ್ಲ ಸಂಪರ್ಕಗಳನ್ನ ಕತ್ತರಿಸಿಬಿಡ್ತು. ಇನ್ನು ಈ ರೈಲು ದುರಂತದ ಸಮಯದಲ್ಲೇ ಪಂಬನ್ ಬ್ರಿಡ್ಜ್ ಕೂಡ ಸಾಕಷ್ಟು ಹಾನಿಯಾಗಿತ್ತು. ಆ ಸಮಯದಲ್ಲೇ ರೈಲ್ವೆ ಇಲಾಖೆ ತನ್ನ ಎಂಜಿನಿಯರ್ ಆಗಿದ್ದ ಶ್ರೀಧರನ್ ಅವರಿಗೆ ಈ ರೈಲ್ವೆ ಬ್ರಿಡ್ಜ್ ನ ರಿಪೇರಿ ಕೆಲಸವನ್ನ ವಹಿಸಿಕೊಡ್ತು. ಅವತ್ತಿಗಾಗಲೇ ರೋಡ್ ಬ್ರಿಡ್ಜ್ ನಿರ್ಮಾಣದ ಮಾತುಕತೆಗಳು ನಡೀತಿದ್ದ ಕಾರಣ ಮೊದಲಿಗೆ ರೈಲ್ವೆ ಬ್ರಿಡ್ಜ್ ಅನ್ನ ರಿಪೇರಿ ಮಾಡೋ ಬಗ್ಗೆ ಯಾರೂ ಹೆಚ್ಚು ಆಸಕ್ತಿಯನ್ನು ತೋರಿಸಲಿಲ್ಲ. ಆದರೆ ಉತ್ತರ ಭಾರತದ ಸಂಸದರೇ ರಾಮೇಶ್ವರಂಗೆ ರೈಲಿನ ಅಗತ್ಯ ಇದೆ ಅನ್ನೋದನ್ನು ಒತ್ತಿ ಹೇಳೋದಕ್ಕೆ ಪ್ರಾರಂಭಿಸಿದ ಮೇಲೆ ರೈಲ್ವೆ ಇಲಾಖೆ ಶ್ರೀಧರನ್ ಅವರಿಗೆ ಆ ಕೆಲಸವನ್ನ ವಹಿಸಿಕೊಡ್ತು. ಶ್ರೀಧರನ್ ಆ ಬಳಿಕ ಪಂಬನ್ ಬ್ರಿಡ್ಜ್ ರಿಪೇರಿ ಕೆಲಸವನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರು. ಹೀಗೆ ಪಂಬನ್ ಬ್ರಿಡ್ಜ್ ಅನ್ನೋದು ಭಾರತದ ಇತಿಹಾಸದಲ್ಲಿ ಇವತ್ತಿಗೂ ಅಚ್ಚಳಿಯದೆ ಉಳಿದಿದೆ. ಈಗ ಆ ಬ್ರಿಡ್ಜ್ ನ ಪುನರ್ ನಿರ್ಮಾಣದ ಕಾರ್ಯ ನಡೆದಿದೆ. ಅದರ ಸೇತುವೆಯನ್ನ ಮತ್ತಷ್ಟು ಎತ್ತರ ಮಾಡಿದ್ದಾರೆ. ಅಲ್ಲಿ ಡಬಲ್ ಟ್ರ್ಯಾಕ್ ನಿರ್ಮಾಣ ಆಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಇದು ಅಲ್ಲಿ ಸಂಪರ್ಕ ಸಾಧನವಾಗಿ ಕೆಲಸ ಮಾಡುತ್ತೆ. ಇದು ಗೆಳೆಯರೆ, ಮೋದಿ ಉದ್ಘಾಟಿಸಲಿರುವ ಪಂಬನ್ ಬ್ರಿಡ್ಜ್ ಹಾಗೂ ಅದಕ್ಕೆ ಸಂಬಂಧಿಸಿದ ಒಂದಷ್ಟು ಕಹಿ ನೆನಪುಗಳ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.